ಒಳ್ಳೆಯವ್ರ ಮಂತ್ರಿ ಆಗಲಿ, ಕೆಲಸ ಕಾರ್ಯಗಳು ಚರ್ಚೆ ಆಗಲಿ, ಅದರಿಂದ ನನಗೆ ಇವತ್ತು ನಾನು ಕೊನೆಯದಾಗಿ ನಾನು ಹೇಳುವಂಥದ್ದು, ಸರ್ಕಾರ ಆಯಿತು, ಸರ್ಕಾರ ಒಂದು ಜವಾಬ್ದಾರಿ, ಒಂದು ಮುಖ್ಯಮಂತ್ರಿ 4 ಕೋಟಿ ಬಡ್ಜೆಟ್ ಮಾಡುವಂಥ ಒಂದು ವ್ಯವಸ್ಥೆ ಇರುವಂಥ ಕರ್ನಾಟಕ ಸರ್ಕಾರ 4 ಲಕ್ಷ ಕೋಟಿ ಬಡ್ಜೆಟ್ ಮಾಡೋದು, ಅದಕ್ಕೆ ಹೆಚ್ಚಾಗ್ತೈತಿ ಸರ್ ಮೋಸ್ಟ್ಲಿ ಮಾಡೋವಂಥ ಸರ್ಕಾರ, ಯಾರೋ ಒಬ್ಬ ಪೋಲ್ ಅನ್ನೋನ್ ಕೈಲಿ ನೀವು ಅವಾರ್ಡ್ ತಗೊಂತೀರಲ್ಲ, ಇದು ರಾಜ್ಯಕ್ಕೆ ಶೇಮ್. ಇದು ಶೇಮ್. ನಿಮ್ಮ ಮನೇಲಿ ಕೆಲಸ ಮಾಡೋರ ಕೈಲಿ ನೀವು ತಗೊಂತೀರಲ್ಲ, ಇದು ರಾಜ್ಯಕ್ಕೆ ಮಾಡಿದಂಥ ಅವಮಾನ, ಮುಖ್ಯಮಂತ್ರಿಗೆ ಮಾಡಿದಂಥ ಅವಮಾನ, ಗವರ್ನರ್ಗೆ ಮಾಡಿದಂಥ ಅವಮಾನ. ಅದಕ್ಕೋಸ್ಕರ ಈ ಗವರ್ನರ್ ಏನು ಓದಿದ್ದಾರೆ, ಬಂದು ಹೇಳಿದ್ದಾರೆ, ಅದಕ್ಕೆ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇರಲಿಲ್ಲ, ಅವರು ಶೈನಿಂಗ್ ಲೈಟ್ ಇನ್ ದ ಡಾರ್ಕ್ನೆಸ್ ಅಂದ್ಬಿಟ್ಟು ಸರ್ಟಿಫಿಕೇಶನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಗವರ್ನರ್ ಭಾಷಣದಲ್ಲಿ ಹೇಳಿದ್ದಾರೆ. ಆಕ್ಸ್ಫರ್ಡ್ ಯಾರೊಬ್ಬ ಬ್ಲಾಗ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಮಾನ್ಯತೆ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಸರಿಗೆ ಹೇಳಪ್ಪ, ಬ್ಲಾಗ್ ಅಲ್ಲಿ ಯಾವನ ಹಾಕೊಂಡಿರೋದು, ಯಾವನೊಬ್ಬ ಕೆಲಸ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರೇ, ಮೊನ್ನೆ ಗವರ್ನರ್ ಸ್ಪೀಚ್ ಅಲ್ಲಿ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಅಂತೇಳಿ ನಮಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಸಂಶೋಧಕರು ನನಗೆ ಬಿರುದು ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಅಂತ ಹಾಕಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಅದಕ್ಕೋಸ್ಕರ ನಾನು ಇವನು ಯಾರಪ್ಪ ಅಂತ ಹುಡುಕದೆ. ನಾನು ತಗೋಣ ಒಂದು ಅವಾರ್ಡು, ಯಾಕಂದರೆ ಡಾಕ್ಟ್ರೇಟ್ಗಳು ಭಾಳಷ್ಟು ಜನ ತಗೊತಾರೆ. ಈಗ ಪಕ್ಕದಲ್ಲಿ ಡಾಕ್ಟ್ರ್ ಅಂತ ಇದ್ರೆ ನಮ್ಗೊಂದು ಗೌರವ ಸಿಗ್ತೈತೆ ಎಲ್ಲೋದ್ರು ಅಂತ ನಾನು ತಗೋಣ ಅಂತ ಹುಡುಕಿದೆ. ಅವನು ಪ್ರೊಫೆಸರ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಎಲ್ಲೂ ಇಲ್ಲ ಒಂದು ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ಲೂ ಅವನ ಹೆಸರೇ ಇಲ್ಲ. ಆಕ್ಸ್ಫರ್ಡ್ ಆಮೇಲೆ ಏನಾಯ್ತು ಅಂತಂದ್ರೆ, ಆಮೇಲೆ ಅವನ್ ಬಯೋಡೇಟ್ ಆಗೋದೆ. ನಾನು ಯಾವಾಗಿನ ಸಿಕ್ಕಿಲ್ಲೋ ಅವನ್ ಬಯೋಡೇಟ್ ಆಗೋದೆ. ಅವನು ಬ್ಲಾಗ್ ಹೋದೆ, ಅವ್ನು ಬ್ಲಾಗ್ ಹೋದಾಗ ಅವ್ನು ಹಾಕೊಂಡಿದ್ದ. ಶರತ್, ನೀವು ಮತ್ತೆ ಮಾತಾಡಿ ಮಾತಾಡಿದ್ದ ಗೊತ್ತಾ? ಅವ್ರು ಕೇಳಿದಾಗ ಉತ್ತರ ಕೊಡ್ತಾರೆ, 2 ತಿಂಗಳು ಕೆಲಸ ಮಾಡಿದ್ದೀನಿ. 2 ತಿಂಗಳು ಕೆಲಸ ಮಾತಾಡಿ ಕಾಂಗ್ರೆಸ್ ಕೇಳಿದ್ರೆ ಉತ್ತರ ಕೆಲಸ ಮಾಡ್ತಾ ಇದ್ನಲ್ಲ, ಅವಾಗ ಈ ಒಂದು ಬ್ಲಾಗ್ ಬರ್ದಿದೆ. 500 ವರ್ಡ್ ಇರ್ಬೇಕಷ್ಟೇ. 500 ವರ್ಡಿಂದ 700 ವರ್ಡ್ ಇದ್ರು ನೀವು ಬರೆದ್ರೆ ಅದು ಸಭಾಧ್ಯಕ್ಷರೇ ಅವರ ಬ್ಲಾಗ್ ತಪ್ಪು ಮಾಹಿತಿ ಹೋಗ್ತಾ ಇದೆ. ಈಗ ತಪ್ಪು ಮಾಹಿತಿ ತೆಗಿಸ್ತಾರೆ, ರೆಕಾರ್ಡ್ ತೆಗಿಸ್ತಾರೆ. ಈಗ ಉಪಮುಖ್ಯಮಂತ್ರಿ ಎಲ್ಲ ಸ್ಪಷ್ಟವಾಗಿದೆ. ಕೊನೆಯದಾಗಿ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನೋಡಿ, ಗವರ್ನರ್ ಕೈಲಿ ಈ ತರ ತಪ್ಪುಗಳನ್ನ ಏರಿಸಬೇಡಿ, ಗವರ್ನರ್ಗೆ ಅವಮಾನ ಮಾಡಬೇಡಿ, ರಾಜ್ಯದ ಅಭಿವೃದ್ಧಿಯನ್ನ ಹಾಳು ಮಾಡಿದ್ದೀರಾ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಅಷ್ಟನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.